ಎಲ್ರಿಗೂ ನಮಸ್ಕಾರ. ಇದು ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ತೀರ್ಥಹಳ್ಳಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಭಾರತದ ಭೂಗೋಳಶಾಸ್ತ್ರ ಸರಣಿಯ 7ನೇ ಭಾಗದಲ್ಲಿದ್ದೀವಿ. ಇವತ್ತು ನಾವು ಭಾರತದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ಹಿಂದಿನ ಮೆಗಾ ಸರಣಿಗಳ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಭಾರತದ ಪ್ರಾಕೃತಿಕ ಲಕ್ಷಣಗಳು. ನೋಡಿ, ಭಾರತದ ಪ್ರಾಕೃತಿಕ ಲಕ್ಷಣಗಳು ಎಕ್ಸಾಮ್ ಫೇವರೇಟ್ ಚಾಪ್ಟರ್ ಇದು. ಪ್ರತಿ ಪರೀಕ್ಷೆಯಲ್ಲಿಯೂ ಭಾರತದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು ನಾವು ಬಹಳ ಪ್ರಮುಖವಾಗಿ ಹೀಗೆ ಗುರುತಿಸ್ಕೊಳ್ತೀವಿ: ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು. ನೋಡಿ, ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು ಇದು ಭಾರತದ ಬಹಳ ಪ್ರಮುಖವಾದ ಪ್ರಾಕೃತಿಕ ಲಕ್ಷಣಗಳಾಗಿದ್ದು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಉತ್ತರದ ಪರ್ವತಗಳು. ನೋಡಿ, ಭಾರತದಲ್ಲಿ ಉತ್ತರದ ಪರ್ವತಗಳು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರಗಳನ್ನು, ಆಳವಾದ ಕಣಿವೆಗಳನ್ನು, ಹಿಮ ನದಿಗಳನ್ನು ಒಳಗೊಂಡಿರುವಂಥ ಪರ್ವತ ಶ್ರೇಣಿಗಳಾಗಿದ್ದಾವೆ. ಭಾರತದ ಉತ್ತರ ಪರ್ವತಗಳ ಮಹತ್ವ ಇದು. ಭಾರತದ ಉತ್ತರ ಪರ್ವತಗಳು ಜಗತ್ತಿನಲ್ಲೇ ಎತ್ತರವಾದ ಶಿಖರಗಳನ್ನು, ಆಳವಾದ ಕಣಿವೆಗಳನ್ನು, ಹಿಮ ನದಿಗಳನ್ನು ಮತ್ತು ಪರ್ವತ ಶ್ರೇಣಿಗಳನ್ನು ಒಳಗೊಂಡಿದೆ. ಭಾರತದ ಉತ್ತರದ ಪರ್ವತ ಶ್ರೇಣಿ ಇದೆಯಲ್ಲ, ಇದು ಪಾಮೀರ್ ಗ್ರಂಥಿಯಿಂದ ಅರುಣಾಚಲ ಪ್ರದೇಶದವರೆಗೆ 2500 ಕಿಲೋಮೀಟರ್ ಉತ್ತರದ ಪರ್ವತಗಳು ಹಬ್ಬಿದ್ದಾವೆ. ಇವು ವಿಶೇಷವಾಗಿ ಈ ಪರ್ವತ ಶ್ರೇಣಿಗಳು ಮಡಿಕೆ ಪರ್ವತ ಶ್ರೇಣಿಗಳಾಗಿದ್ದಾವೆ. ಈ ಪರ್ವತ ಶ್ರೇಣಿಯ ವಿಧ ಯಾವುದು ಕೇಳಿದ್ರೆ ಮಡಿಕೆ ಪರ್ವತ ಶ್ರೇಣಿ ವಿಧ. ಭಾರತದ ಹಿಮಾಲಯ ಪರ್ವತ ಶ್ರೇಣಿ ಅಥವಾ ಭಾರತದ ಉತ್ತರದ ಪರ್ವತ ಶ್ರೇಣಿಯ ಯಾವ ವಿಧದಲ್ಲಿದೆ ಕೇಳಿದ್ರೆ ಮಡಿಕೆ ಪರ್ವತ ಶ್ರೇಣಿ ಅಂತ ಹೇಳಬೇಕಾಗುತ್ತೆ. ಭಾರತದ ಉತ್ತರದ ಪರ್ವತಗಳನ್ನು ನಾವು ಬಹಳ ಪ್ರಮುಖವಾಗಿ, ಭಾರತದ ಹಿಮಾಲಯವನ್ನು ಬಹಳ ಪ್ರಮುಖವಾಗಿ 3 ಭಾಗವಾಗಿ 3 ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಸಿವಾಲಿಕ್ ಶ್ರೇಣಿ, ಇದನ್ನು ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರಿತೀವಿ. ಇನ್ನು ಹಿಮಾಚಲ, ಇದನ್ನು ಮಧ್ಯ ಹಿಮಾಲಯ ಅಂತ ಕರಿತೀವಿ. ಇನ್ನು ಮಹಾ ಹಿಮಾಲಯ ಅಥವಾ ಹಿಮಾದ್ರಿ. ಈ 3 ಪರ್ವತ ಶ್ರೇಣಿಗಳನ್ನು ನಾವು ಗುರುತಿಸ್ತೀವಿ. 3 ವಿಧದ ಪರ್ವತ ಶ್ರೇಣಿಗಳನ್ನು ಗುರುತಿಸ್ತೀವಿ. ಈ ಪರ್ವತ ಶ್ರೇಣಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಶಿವಾಲಿಕ್ ಶ್ರೇಣಿ ಅಥವಾ ಹಿಮಾಲಯದ ಪಾದ ಬೆಟ್ಟಗಳು, ಹಿಮಾಲಯದ ಫುಟ್ ಹಿಲ್ಸ್ ಅಂತ ನಾವು ಕರಿತೀವಲ್ಲ, ಅದಕ್ಕೆ ಹಿಮಾಲಯದ ಪಾದ ಬೆಟ್ಟಗಳು ಅಥವಾ ಸಿವಾಲಿಕ್ ಶ್ರೇಣಿ ಅಂತೇಳಿ ಕರಿತೀವಿ. ಇವು ಹಿಮಾಲಯದ ಅತ್ಯಂತ ದಕ್ಷಿಣಕ್ಕಿದೆ, ದಕ್ಷಿಣ ಪ್ರಾರಂಭದಲ್ಲಿ ಸಿಗುವಂತಹ ಪರ್ವತ ಶ್ರೇಣಿಗಳಿವು. ಅತಿ ಕಡಿಮೆ ಎತ್ತರವಿರುವಂತಹ ಈ ಪರ್ವತಗಳಿಗೆ ಪಾದ ಬೆಟ್ಟಗಳು ಅಂತ ಕರಿತೀವಿ. ಒಂದರ್ಥದಲ್ಲಿ ಇದು ಹಿಮಾಲಯದ ಪಾದಗಳಂತೆ ಕಾಣುವ ಕಾರಣಕ್ಕೆ, ಹಿಮಾಲಯ ಇಲ್ಲಿಂದ ಪ್ರಾರಂಭವಾಗುವ ಕಾರಣಕ್ಕೆ ಮತ್ತು ಎತ್ತರ ಕಡಿಮೆ ಇರುವ ಕಾರಣಕ್ಕೆ ಇದಕ್ಕೆ ಪಾದ ಬೆಟ್ಟಗಳು ಅಂತ ಕರಿತೀವಿ. ಇಲ್ಲಿ ಕಿರಿದಾದ ಮೈದಾನಗಳಿದ್ದಾವೆ, ಅನೇಕ ಮೈದಾನಗಳಿಲ್ಲಿ ಸೃಷ್ಟಿಯಾಗಿದ್ದಾವೆ. ಇದಕ್ಕೆ ಡೂನ್ ಅಂತೇಳಿ ಕರೀತಾರೆ. ಈ ಪರ್ವತ ಶ್ರೇಣಿಯ ಭಾಗದಲ್ಲಿ, ಸಿವಾಲಿಕ್ ಪರ್ವತ ಶ್ರೇಣಿಯಲ್ಲಿ ಅನೇಕ ಡೂನ್ಗಳಿದ್ದು ನಾವು ಬಹಳ ಪ್ರಮುಖವಾಗಿ ಡೆಹ್ರಾಡೂನ್, ಕೋಟಾ, ಪಟ್ಲಾ, ಚೌಕಂಬ ಮತ್ತು ಕೋಟ್ಲಾ ಎನ್ನುವಂತಹ ಡೂನ್ಗಳನ್ನು ಹೆಸರಿಸಬಹುದು. ಇವುಗಳ ಎತ್ತರ ನಾನಾಗಲೇ ಹೇಳಿದಾಗೆ ತುಂಬ ಕಡಿಮೆ ಎತ್ತರವನ್ನು ಹೊಂದಿರುತ್ತಿದ್ದು, ಇವುಗಳ ಎತ್ತರ ಸಮುದ್ರ ಮಟ್ಟದಿಂದ 600ರಿಂದ 1500 ಮೀಟರ್ ಅಷ್ಟೇ ಇರುತ್ತೆ. ಹಾಗಾಗಿ ಇದಕ್ಕೆ ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರಿತೀವಿ. ಇನ್ನು ಹಿಮಾಚಲ ಅಥವಾ ಮಧ್ಯ ಹಿಮಾಲಯ. ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಇದೆಯಲ್ಲ, ಇದು ಮಹಾ ಹಿಮಾಲಯ ಮತ್ತು ಸಿವಾಲಿಕ್ ಶ್ರೇಣಿಯ ನಡುವೆ, ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಮತ್ತು ಸಿವಾಲಿಕ್ ಶ್ರೇಣಿ ಅಥವಾ ಪಾದ ಬೆಟ್ಟಗಳ ನಡುವೆ ಕಾಣಿಸ್ಕೊಳ್ಳುವಂತಹ ಒಂದು ಹಿಮಾಲಯ ಪರ್ವತದ ವಿಧ ಆಗಿದೆ ಇದು. ಇದರ ಎತ್ತರ 3600 ಮೀಟರ್ನಿಂದ 4500 ಮೀಟರ್ವರೆಗೆ ಇದೆ. ಇದರ ಅಗಲ 60 ಕಿಲೋಮೀಟರಿಂದ 80 ಕಿಲೋಮೀಟರ್ವರೆಗಿದೆ. ನೋಡಿ, ಅಷ್ಟು ಅಗಲವಾಗಿ ಹಿಮಾಲಯ ಆವರಿಸಿಕೊಂಡಿದೆ ಭಾರತದಲ್ಲಿ. ಇಲ್ಲಿ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳಿದ್ದು ಮಹಾಭಾರತ ಪರ್ವತ ಶ್ರೇಣಿ, ನಾಗಾ ಪರ್ವತ ಶ್ರೇಣಿ, ತಿಬ್ಬಾ ಪರ್ವತ ಶ್ರೇಣಿ ಮತ್ತು ಮಸ್ಸೂರಿ ಪರ್ವತ ಶ್ರೇಣಿ ಅಂತೇಳಿ ನಾವು ಬಹಳ ಪ್ರಮುಖವಾಗಿ ಗುರುತಿಸ್ತೀವಿ. ಇಲ್ಲಿ ಅನೇಕ ಗಿರಿ ಶೃಂಗಗಳಿದ್ದಾವೆ, ಅನೇಕ ಕಣಿವೆಗಳಿದ್ದಾವೆ. ಕಣಿವೆಗಳನ್ನು ಮೊದಲಿಗೆ ಹೆಸರಿಸಿದ್ರೆ ಕಾಂಗ್ರಾ ಮತ್ತು ಕುಲು ಕಣಿವೆಗಳು ಹಿಮಾಚಲ ಅಥವಾ ಮಧ್ಯ ಹಿಮಾಲಯದಲ್ಲಿ ಕಾಣಿಸ್ಕೊಂಡ್ರೆ, ಇಲ್ಲಿನ ಪ್ರಮುಖ ಗಿರಿಧಾಮಗಳನ್ನು ಶಿಮ್ಲಾ, ಮಸೂರಿ, ನೈನಿತಾಲ್, ರಾಣಿಕೇಟ್, ಚಕ್ರತ ಮತ್ತು ಡಾರ್ಜಿಲಿಂಗ್ ಇವನ್ನು ನಾವು ಗುರುತಿಸ್ತೀವಿ. ನೋಡಿ, ಈ ಪ್ರಮುಖ ಗಿರಿಧಾಮಗಳು ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತೇಳಿ ತುಂಬ ಸರಿ ಕೇಳಿದ್ದಾರೆ. ಶಿಮ್ಲಾ, ಮಸೂರಿ, ನೈನಿತಾಲ್, ರಾಣಿಕೇತ್, ಚಕ್ರತ ಮತ್ತು ಡಾರ್ಜಿಲಿಂಗ್ ಇದು ಹಿಮಾಚಲ ಅಥವಾ ಮಧ್ಯ ಹಿಮಾಲಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಬೇಕಾಗತ್ತೆ. ಇನ್ನು ಮಹಾ ಹಿಮಾಲಯ ಅಥವಾ ಹಿಮಾದ್ರಿ. ನೋಡಿ, ಮಹಾ ಹಿಮಾಲಯ ಅಂತಲೇ ಇದೆ. ಮಹಾ ಹಿಮಾಲಯ ಅಂದರೆ ಅತ್ಯಂತ ಎತ್ತರವಾದ ಹಿಮಾಲಯ ಅನ್ನುವ ಅರ್ಥ ಬರುತ್ತೆ. ಹಿಮಾದ್ರಿ ಅಂದರೂ ಕೂಡ ಅದೇ ಅರ್ಥ ಬರುತ್ತೆ. ಯಾಕೆ ಇದಕ್ಕೆ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತೇಳಿ ಕರಿತೀವಿ ಅಂದರೆ, ಇಲ್ಲಿ ಎತ್ತರವಾದ ಪರ್ವತ ಶಿಖರಗಳಿದ್ದಾವೆ. ನೋಡಿ, ನಾವು ಆವಾಗ ಸಿವಾಲಿಕ್ ಪರ್ವತ ಶ್ರೇಣಿಯನ್ನು ನಾವು ಪಾದ ಬೆಟ್ಟಗಳು ಅಂತ ಕರಿತೀವಿ. ಯಾಕೆ ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರಿತಾ ಇದ್ವಿ ಅಂದರೆ, ಅಲ್ಲಿ ಅತ್ಯಂತ ಕಡಿಮೆ ಎತ್ತರದ ಪರ್ವತ ಶ್ರೇಣಿಗಳು ಇದ್ದಾವೆ.
ಇದನ್ನು ಹಿಮಾದ್ರಿ ಅಥವಾ ಮಹಾ ಹಿಮಾಲಯ ಅಂತ ಯಾಕೆ ಕರಿತೀವಿ ಅಂದರೆ ಇಲ್ಲಿ ಎತ್ತರವಾದ ಹಿಮಾಲಯ ಪರ್ವತಗಳಿದ್ದಾವೆ ನೋಡಿ. ಇಲ್ಲಿ ಸದಾ ಹಿಮದಿಂದ ಆವೃತವಾಗಿರೋದ್ರಿಂದ ಇದಕ್ಕೆ ಹಿಮಾದ್ರಿ ಅಂತೇಳಿ ಕರಿತೀವಿ. ಇದರ ಎತ್ತರ 6000ದಿಂದ 8000 ಮೀಟರ್ ಅಷ್ಟು ಎತ್ತರ ಇದೆ. ಸಮುದ್ರ ಮಟ್ಟದಿಂದ 6000ದಿಂದ 8000 ಮೀಟರ್ ಎತ್ತರ. ಇಲ್ಲಿ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರವಾದ ಮೌಂಟ್ ಎವರೆಸ್ಟ್ ಇದೇ ಪರ್ವತ ಶ್ರೇಣಿಯಲ್ಲಿ ಕಾಣಿಸುತ್ತೆ. ಮೌಂಟ್ ಎವರೆಸ್ಟ್ನ ಎತ್ತರ 8848 ಮೀಟರ್. ಈ ವಿಷಯ ತುಂಬ ಸರಿ ಕೇಳಿದ್ದಾರೆ. ಮೌಂಟ್ ಎವರೆಸ್ಟ್ ಪ್ರಪಂಚದ ಅತ್ಯಂತ ಎತ್ತರದ ಶಿಖರವಾಗಿದ್ದು ಇದರ ಎತ್ತರ ಎಷ್ಟು ಅಂತ ಕೇಳಿದಾಗ 8848 ಮೀಟರ್ ಅಂತೇಳಿ ನಾವು ಹೇಳಬೇಕಾಗತ್ತೆ. ಇದು ನೇಪಾಳ ಮತ್ತು ಟಿಬೆಟ್ ನಡುವೆ ಇದೆ. ಈ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಇದು ನೇಪಾಳ ಮತ್ತು ಟಿಬೆಟ್ ನಡುವೆ ಇದೆ. ಇನ್ನು ಇತರ ಪ್ರಮುಖ ಶಿಖರಗಳಾದ ಕಾಂಚನಜುಂಗ, ಧವಳಗಿರಿ, ಗೌರಿಶಂಕರ ಇವು ಕೂಡ ಮಹಾ ಹಿಮಾಲಯ ಅಥವಾ ಹಿಮಾದ್ರಿಯಲ್ಲಿ ಕಾಣಿಸುತ್ತೆ. ಇನ್ನು ಗಂಗಾ ನದಿಯ ಉಗಮ ಸ್ಥಾನವಾದ ಗಂಗೋತ್ರಿ ಕೂಡ ಇರೋದು ಹಿಮಾದ್ರಿಯಲ್ಲಿಯೇ. ಗಂಗೋತ್ರಿ ಎಲ್ಲಿದೆ ಕೇಳಿದಾಗ ನಾವು ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತಲೇ ಹೇಳಬೇಕಾಗುತ್ತೆ. ತುಂಬ ಸರಿ ನಮಗೆ ಪಾದ ಬೆಟ್ಟಗಳು ಅನಿಸುತ್ತೆ. ಪಾದ ಬೆಟ್ಟಗಳಲ್ಲ, ಮಧ್ಯ ಹಿಮಾಲಯ ಕೂಡ ಅಲ್ಲ, ಮಹಾ ಹಿಮಾಲಯ ಅಥವಾ ಹಿಮಾದ್ರಿಯಲ್ಲಿ ಗಂಗಾ ನದಿಯ ಉಗಮ ಸ್ಥಾನವಾದ ಗಂಗೋತ್ರಿ ಕಂಡುಬರೋದು. ಇನ್ನು ಇಲ್ಲಿ ಕೂಡ ಅನೇಕ ಕಣಿವೆಗಳಿದ್ದು ಬುರ್ಜಿಲ್, ಜೋಜಿಲಾ, ಬಾರಾಲಾಚ್ಲಾ ಈ ಕಣಿವೆಗಳನ್ನು ನಾವು ಗುರುತಿಸ್ತೀವಿ. ಬುರ್ಜಿಲ್, ಜೋಜಿಲಾ ಮತ್ತು ಬಾರಾಲಾಚ್ಲಾ ಕಣಿವೆಗಳನ್ನು ಗುರುತಿಸ್ತೀವಿ. ಇನ್ನು ಹೊರ ಹಿಮಾಲಯದಲ್ಲಿ, ಮಹಾ ಹಿಮಾಲಯದ ಹೊರಗಡೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಗಾಡ್ವಿನ್ ಆಸ್ಟಿನ್ ಅಥವಾ K2 ಅಂತ ನಾವೇನು ಹೇಳ್ತೀವಿ, ಇದು ಇಲ್ಲಿ ಕಂಡುಬರುತ್ತೆ. ಇದರ ಎತ್ತರ 8861 ಮೀಟರ್. ಭಾರತದ ಅತ್ಯಂತ ಎತ್ತರವಾದ ಶಿಖರವಾದ ಗಾಡ್ವಿನ್ ಆಸ್ಟಿನ್ ಅಥವಾ K2 ಇದರ ಎತ್ತರ ಎಷ್ಟು ಅಂತೇಳಿ ತುಂಬ ಸರಿ ಕೇಳಿದ್ದಾರೆ. 8861 ಮೀಟರ್ ಅಂತ ಹೇಳಬೇಕಾಗತ್ತೆ. ಇನ್ನು ಎರಡನೆಯ ಭೌಗೋಳಿಕ ಲಕ್ಷಣ ಯಾವುದು ಕೇಳಿದ್ರೆ ಉತ್ತರದ ಮಹಾ ಮೈದಾನ. ನಾವು ಉತ್ತರದಿಂದ ದಕ್ಷಿಣ ಭಾಗಕ್ಕೆ ನೋಡ್ತಾ ಇದ್ದೀವಿ. ಈ ಭೌಗೋಳಿಕ ಲಕ್ಷಣಗಳನ್ನು ಉತ್ತರದ ಪರ್ವತ ಶ್ರೇಣಿಗಳ ನಂತರ ನಮಗೆ ಕಂಡುಬರುವಂಥ ಭೌಗೋಳಿಕ ಲಕ್ಷಣ ಪ್ರಮುಖವಾಗಿದ್ದು ಯಾವುದು ಅಂದರೆ ಉತ್ತರದ ಮಹಾ ಮೈದಾನ. ಉತ್ತರದ ಮಹಾ ಮೈದಾನ ಹೆಸರೇ ಹೇಳುತ್ತೆ, ಉತ್ತರ ಭಾಗದಲ್ಲಿರುವಂತಹ ಮಹಾ ಮೈದಾನ. ಈ ಮಹಾ ಮೈದಾನಕ್ಕೆ ಕಾರಣ ಏನಂದರೆ ಇಲ್ಲಿ ಹರಿಯುವಂತಹ ಸದಾಕಾಲ ಜೀವಂತವಾಗಿ ಹರಿಯುವಂತಹ ನದಿಗಳು ಜೀವನದಿಗಳು. ಆ ಕಾರಣಕ್ಕೆ ಇದನ್ನು ಸಟ್ಲೇಜ್ ಮತ್ತು ಗಂಗಾ ನದಿಯ ಮೈದಾನ ಅಂತಲೂ ಕೂಡ ಕರಿತೀವಿ ಉತ್ತರದ ಮಹಾ ಮೈದಾನವನ್ನು. ಇದು ಹಿಮಾಲಯ ಮತ್ತು ದಕ್ಷಿಣ ಪ್ರಸ್ಥಭೂಮಿಯ ಮಧ್ಯೆ ಕಂಡುಬರುತ್ತೆ. ಹಿಮಾಲಯ ಪರ್ವತ ಶ್ರೇಣಿ ಮತ್ತು ದಕ್ಕನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣದ ಪ್ರಸ್ಥಭೂಮಿಯ ನಡುವೆ ಕಂಡುಬರುತ್ತೆ. ಪಶ್ಚಿಮದಲ್ಲಿ ಸಿಂಧೂ ಮೈದಾನದಿಂದ ಬ್ರಹ್ಮಪುತ್ರ ಕಣಿಯವರೆಗೂ, ಪೂರ್ವದಿಂದ ಪಶ್ಚಿಮಕ್ಕೆ 2400 ಕಿಲೋಮೀಟರ್ ಉದ್ದ ಇದೆ. ಇದರ ಅಗಲ 70ರಿಂದ 500 ಕಿಲೋಮೀಟರ್ವರೆಗೂ ಕೂಡ ಈ ಉತ್ತರದ ಮಹಾ ಮೈದಾನದ ಅಗಲ ಹಬ್ಬಿದೆ. ನೋಡಿ, ಪಶ್ಚಿಮದಲ್ಲಿ ಸಿಂಧೂ ಇಂದ ಬ್ರಹ್ಮಪುತ್ರ ಕಣಿವೆವರೆಗೆ, ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆವರೆಗೆ ಈ ಒಂದು ಉತ್ತರದ ಮಹಾ ಮೈದಾನ ಕಾಣಿಸ್ಕೊಂಡಿದ್ದು, ಇದರ ಒಂದು ಉತ್ತರದಿಂದ ದಕ್ಷಿಣಕ್ಕೆ 2400 ಕಿಲೋಮೀಟರ್ ಉದ್ದ ಇದೆ. ಮತ್ತು ಈ ಉತ್ತರದ ಮಹಾ ಮೈದಾನದ ಅಗಲವನ್ನು ನಾವು ಗಮನಿಸ್ತಾ ಹೋದರೆ 70ರಿಂದ 500 ಕಿಲೋಮೀಟರ್ ಅಗಲ ಇರುವುದು ಕಾಣಿಸುತ್ತೆ. ಇಲ್ಲಿನ ಮೈದಾನ ಮೆಕ್ಕಲು ಮಣ್ಣಿನ ಸಂಚಯದಿಂದ ಆಗಿದೆ. ಇಲ್ಲಿನ ಮೈದಾನ ಗಂಗಾ ಮತ್ತು ಸಟ್ಲೇಜ್ ಇನ್ನಿತರ ನದಿಗಳು ಹೊತ್ತು ತರುವಂತಹ ಮೆಕ್ಕಲು ಮಣ್ಣಿನಿಂದ ಸಂಚಯನವಾಗಿರುವಂತಹ ಭೂಪ್ರದೇಶಗಳಾಗಿದ್ದಾವೆ. ಈ ಭಾಗದ ಮೆಕ್ಕಲು ಮಣ್ಣನ್ನು, ಈ ಪ್ರದೇಶವನ್ನು ಮೂರು ವಿಧದ ಮೆಕ್ಕಲು ಮಣ್ಣಿನಿಂದ ಕೂಡಿದೆ. ಯಾವುದ್ಯಾವುದು ಕೇಳಿದ್ರೆ ಬಾಬರ್, ಬಂಗಾರ್ ಮತ್ತು ಖಾದರ್. ಏನಿದು ಬಾಬರ್, ಬಂಗಾರ್ ಮತ್ತು ಖಾದರ್ ಅಂತ ನೋಡ್ತಾ ಹೋದರೆ, ಬಾಬರ್ ಅಂದರೆ ಅತ್ಯಂತ ಪ್ರಾಚೀನವಾದಂತಹ ಮೆಕ್ಕಲು ಮಣ್ಣಿನ ವಿಧ. ಇದು ಬಂಗಾರ್ ನಂತರದ ಕಾಲಘಟ್ಟದಲ್ಲಿ ಉಂಟಾದ ಮೆಕ್ಕಲು ಮಣ್ಣು. ಇನ್ನು ಖಾದರ್ ಅಂದರೆ ಪ್ರಸ್ತುತ, ಅಂದರೆ ಅನೇಕ ವರ್ಷಗಳ ನಂತರ ಹೊಸದಾಗಿ ಸೃಷ್ಟಿಯಾದಂಥ ಮೆಕ್ಕಲು ಮಣ್ಣಿನ ವಿಧ. ಈ ಮೂರೂ ರೀತಿಯ ಮೆಕ್ಕಲು ಮಣ್ಣು ಕೂಡ ಈ ಉತ್ತರದ ಮಹಾ ಮೈದಾನದಲ್ಲಿ ಸಂಚಯನವಾಗಿದೆ. ಇನ್ನು ಪರ್ಯಾಯ ಪ್ರಸ್ಥಭೂಮಿ, ನಾನು ಆಗಲೇ ಹೇಳಿದಾಗೆ ನಾವು ಉತ್ತರದಿಂದ ದಕ್ಷಿಣ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಉತ್ತರದ ಪರ್ವತಗಳು, ಉತ್ತರದ ಮಹಾ ಮೈದಾನ, ಈಗ ಪರ್ಯಾಯ ಪ್ರಸ್ಥಭೂಮಿ. ನೋಡಿ, ಭಾರತದ ಭೂಸ್ವರೂಪದಲ್ಲಿ ಅತ್ಯಂತ ದೊಡ್ಡದು ಮತ್ತು ಅತ್ಯಂತ ಪ್ರಾಚೀನವಾದ ಭೂಭಾಗ ಇದು ಪರ್ಯಾಯ ಪ್ರಸ್ಥಭೂಮಿ ಅಥವಾ ದಕ್ಕನ್ ಪ್ರಸ್ಥಭೂಮಿ. ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಭಾರತದಲ್ಲಿರುವಂತಹ ಅತ್ಯಂತ ಪ್ರಾಚೀನವಾದ ಭೂಭಾಗ ಯಾವುದು ಅಂತ ಕೇಳಿದಾಗ ನಾವು ಪರ್ಯಾಯ ಪ್ರಸ್ಥಭೂಮಿ ಅಥವಾ ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳಬೇಕಾಗತ್ತೆ. ನೋಡಿ, ಇದು ಭಾರತದ ಭೂಸ್ವರೂಪದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಅತ್ಯಂತ ದೊಡ್ಡದು. ಇದು ಗಂಗಾ ಮೈದಾನದ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರದವರೆಗೆ ಚಾಚಿದೆ. ಗಂಗಾ ನದಿಯ ದಕ್ಷಿಣಕ್ಕೆ ಆಲ್ಮೋಸ್ಟ್ ಹಿಂದೂ ಮಹಾಸಾಗರದವರೆಗೆ, ಅತ್ಯಂತ ದಕ್ಷಿಣ ತುದಿವರೆಗೆ ಚಾಚಿರುವುದು ಪರ್ಯಾಯ ಪ್ರಸ್ಥಭೂಮಿ. ಇದರ ಕ್ಷೇತ್ರ ಎಷ್ಟಿದೆ ಕೇಳಿದರೆ 16 ಲಕ್ಷ ಚದರ ಕಿಲೋಮೀಟರ್. ಉತ್ತರದಲ್ಲಿ ಅರಾವಳಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೆ ಹಬ್ಬಿದೆ. ಅರಾವಳಿ ಪರ್ವತ ಶ್ರೇಣಿಯಿಂದ ಕನ್ಯಾಕುಮಾರಿವರೆಗೆ ಹಬ್ಬಿರುವಂತಹ ಒಂದು ಪ್ರಸ್ಥಭೂಮಿ ಇದು. ಇಲ್ಲಿ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜ್ ಮಹಲ್ ಬೆಟ್ಟದವರೆಗೆ 1400 ಕಿಲೋಮೀಟರ್ ಹಬ್ಬಿದೆ.
ನೋಡಿ, ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಪೂರ್ವದ ಭಾಗ ಯಾವುದು ಕೇಳಿದಾಗ ನಾವು ಜಾರ್ಖಂಡ್ನ ರಾಜಮಹಲ್ ಬೆಟ್ಟ ಅಂತ ಹೇಳಬೇಕಾಗುತ್ತೆ. ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮದ ಭಾಗ ಯಾವುದು ಕೇಳಿದ್ರೆ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಮತ್ತು ಜಾರ್ಖಂಡ್ನ ರಾಜಮಹಲ್ ನಡುವೆ ಹಬ್ಬಿದೆ. ಇದು 1400 ಕಿಲೋಮೀಟರ್ ಅಷ್ಟು ಅಗಲ. ಇದು ತ್ರಿಕೋನಾಕೃತಿಯಲ್ಲಿದೆ. ನೋಡಿ, ಉತ್ತರದಲ್ಲಿ ಇದು ಅಗಲವಾಗಿದ್ದು ದಕ್ಷಿಣಕ್ಕೆ ಬಂದ ಹಾಗೆ ಯಾವ ರೀತಿ ಭಾರತ ಚೂಪಾಗ್ತಾ ಹೋಗುತ್ತೆ, ಯಾವ ರೀತಿ ಕಿರಿದಾಗ್ತಾ ಹೋಗುತ್ತೆ, ಪರ್ಯಾಯ ಪ್ರಸ್ಥಭೂಮಿ ಕೂಡ ಅದೇ ರೀತಿಯಾಗಿ ಕಿರಿದಾಗ್ತಾ ಹೋಗುತ್ತೆ. ಇನ್ನು ಪರ್ಯಾಯ ಪ್ರಸ್ಥಭೂಮಿಯ ಉತ್ತರಕ್ಕೆ ವಿಂಧ್ಯ, ಸಾತ್ಪುರ, ಅರಾವಳಿಯ ಬೆಟ್ಟಗಳಿವೆ. ಇಲ್ಲಿ ಮಾಳ್ವಾ ಮತ್ತು ಛೋಟಾ ನಾಗಪುರ ಪ್ರಸ್ಥಭೂಮಿ ಇದೆ. 2 ಪ್ರಸ್ಥಭೂಮಿ ಇದೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುವ ಪ್ರಮುಖವಾದ 2 ಪ್ರಸ್ಥಭೂಮಿಗಳು ಯಾವುದು ಕೇಳಿದ್ರೆ ಮಾಳ್ವಾ ಪ್ರಸ್ಥಭೂಮಿ ಮತ್ತು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ನರ್ಮದಾ, ತಪತಿ ನದಿಗಳು ಹರಿತವೆ. ಈ ಭಾಗಕ್ಕೆ ಕೇಂದ್ರ ಪ್ರಸ್ಥಭೂಮಿ ಅಂತೇಳಿ ಕರೀತಾರೆ. ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿ ಇದ್ದು ಮಹಾದೇವ ಪರ್ವತ ಶ್ರೇಣಿ, ಅಮರಕಂಟಕ ಪರ್ವತ ಶ್ರೇಣಿ ಮತ್ತು ರಾಜಮಹಲ್ ಬೆಟ್ಟಗಳಿದ್ದಾವೆ. ಇನ್ನು ದಖನ್ ಪ್ರಸ್ಥಭೂಮಿಯ ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳಿದ್ದಾವೆ. ಇದನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತೇಳಿ ಕರಿತೀವಿ. ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವಂಥ ಒಂದು ಜಾಗಕ್ಕೆ ನೀಲಗಿರಿ ಅಂತ ಕರಿತೀವಿ. ತುಂಬ ಸರಿ ಕೇಳಿದ್ದಾರೆ. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಜಾಗಕ್ಕೆ ಏನಂತ ಕರಿತೀವಿ? ಸಂಧಿಸುವಂಥ ಪ್ರದೇಶ ಯಾವುದು ಕೇಳಿದ್ರೆ ನೀಲಗಿರಿ ಪರ್ವತ ಶ್ರೇಣಿ ಅಂತ ಹೇಳಬೇಕಾಗತ್ತೆ. ನೋಡಿ, ಇಲ್ಲಿ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರವಾದ ಅನೈಮುಡಿ ಇದೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ. ಈ ಅನೈಮುಡಿಯ ಎತ್ತರ 2665 ಮೀಟರ್. ವೆರಿ ಇಂಪಾರ್ಟೆಂಟ್. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಕೇಳ್ತಾರೆ? ಅನೈಮುಡಿ ಅಂತ ಹೇಳಬೇಕಾಗತ್ತೆ. ಅದರ ಎತ್ತರ ಎಷ್ಟು ಅಂತ ಕೇಳ್ತಾರೆ? 2665 ಮೀಟರ್ ಅಂತೇಳಿ ಹೇಳಬೇಕಾಗತ್ತೆ. ಇನ್ನು ದಖನ್ ಪ್ರಸ್ಥಭೂಮಿಯ ಪೂರ್ವಕ್ಕೆ ಪೂರ್ವ ಘಟ್ಟಗಳಿದ್ದಾವೆ, ಪಶ್ಚಿಮಕ್ಕೆ ನಾನು ಆಗಲೇ ಹೇಳಿದಾಗೆ ಪಶ್ಚಿಮ ಘಟ್ಟಗಳಿದ್ದಾವೆ. ಈ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿಯಲ್ಲಿ ಸಂಧಿಸ್ತವೆ. ನೀಲಗಿರಿಯಲ್ಲಿ ಸಂಧಿಸುವಂತಹ ಬೆಟ್ಟ ಶ್ರೇಣಿಗಳಾಗಿದ್ದಾವೆ. ಇನ್ನು ಪರ್ಯಾಯ ಪ್ರಸ್ಥಭೂಮಿ ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಗಳಿಸಿದೆ. ಯಾಕಂದರೆ ಇಲ್ಲಿ ಅತ್ಯಂತ ಹೆಚ್ಚು ಖನಿಜ ಸಂಪನ್ಮೂಲಗಳು ದೊರೀತಾ ಹೋಗ್ತವೆ. ಅದರ ಜೊತೆಗೆ ಅತ್ಯಂತ ಯಥೇಚ್ಛವಾಗಿರುವಂತಹ ಅರಣ್ಯ ಸಂಪನ್ಮೂಲ ಕೂಡ ಇದೆ. ಇಲ್ಲಿ ಖನಿಜ ಸಂಪನ್ಮೂಲ ಮತ್ತು ಜಲಪಾತಗಳು ಕೂಡ ಇದೆ. ಇಲ್ಲಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಲ್ಲಿ ನದಿಗಳು ರಭಸವಾಗಿ ಹರಿಯುವ ಕಾರಣಕ್ಕೆ ಇಲ್ಲಿ ಜಲಪಾತಗಳು ಸೃಷ್ಟಿಯಾಗಿದ್ದು, ಈ ಜಲಪಾತಗಳ ಒಂದು ಮುಖಜ ಭೂಮಿಯಲ್ಲಿ ಅಥವಾ ಜಲಪಾತಗಳ ಬಳಿ ಅನೇಕ ವಿದ್ಯುತ್ ಶಕ್ತಿಗಳನ್ನು, ಜಲವಿದ್ಯುತ್ ಸ್ಥಾವರಗಳನ್ನು ಕೂಡ ಸ್ಥಾಪಿಸಲಾಗಿದ್ದು, ಇದು ಒಂದು ಆರ್ಥಿಕವಾಗಿ ಸಬಲ ಮಾಡುವಂಥ ಒಂದು ಪ್ರದೇಶ ಕೂಡ ಹೌದು. ಇನ್ನು ಕರಾವಳಿಯ ಮೈದಾನಗಳು 4ನೇ ಭಾಗ. ನಾನು ಆಗಲೇ ಹೇಳಿದಾಗ ಉತ್ತರದಿಂದ ಬರ್ತಾ ಇದ್ದೀವಿ. ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನ, ದಖನ್ ಪ್ರಸ್ಥಭೂಮಿ, ಇನ್ನು ಕರಾವಳಿ ಮೈದಾನಗಳು. ಭಾರತದ 2 ದಿಕ್ಕಿನಲ್ಲಿ ಕರಾವಳಿ ಇದೆ, ಪೂರ್ವ ಮತ್ತು ಪಶ್ಚಿಮ. ಭಾರತದ ಕರಾವಳಿ ದ್ವೀಪಗಳನ್ನು ಬಿಟ್ಟು 6100 ಕಿಲೋಮೀಟರ್ ಇದೆ. ದ್ವೀಪಗಳನ್ನು ಸೇರಿಸಿದರೆ 7500 ಕಿಲೋಮೀಟರ್ ಅಷ್ಟು ಉದ್ದದ ಕರಾವಳಿ ಭಾರತಕ್ಕಿದೆ. ಭಾರತದಲ್ಲಿ ದ್ವೀಪಗಳನ್ನು ಬಿಟ್ಟರೆ ನಮಗೆ 6100 ಕಿಲೋಮೀಟರ್ ಅಷ್ಟು ಕರಾವಳಿ ಇದೆ. ಪಶ್ಚಿಮದಲ್ಲಿ ಗುಜರಾತ್ನ ಕಚ್ನಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಹಬ್ಬಿದೆ. ನಾವು ಒಂದಾಗಿ ನೋಡ್ತಾ ಹೋದರೆ, ಅಂದರೆ ಪಶ್ಚಿಮದಿಂದ ಪೂರ್ವದ ಕಡೆ ಹೋಗ್ತಾ ಹೋದರೆ ಕರಾವಳಿಯ ದಿಕ್ಕಿನುದ್ದಕ್ಕೂ, ಕರಾವಳಿಯ ತೀರದುದ್ದಕ್ಕೂ ಪಶ್ಚಿಮದಲ್ಲಿ ಗುಜರಾತ್ನ ಕಚ್ನಿಂದ ಪ್ರಾರಂಭ ಆಗುತ್ತಿದ್ದು ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಗೆ ಹೋಗಿ ಎಂಡ್ ಆಗುತ್ತೆ. ಭಾರತದಲ್ಲಿ ಕರಾವಳಿಯನ್ನು 2 ವಿಧವಾಗಿ ನಾವು ನೋಡ್ತೀವಿ. ಒಂದು ಪೂರ್ವ ಕರಾವಳಿ, ಇನ್ನೊಂದು ಪಶ್ಚಿಮ ಕರಾವಳಿ. ಪೂರ್ವ ತೀರದ ಕರಾವಳಿಯನ್ನು ಪೂರ್ವ ಕರಾವಳಿ ಎಂದು, ಪಶ್ಚಿಮ ತೀರದ ಕರಾವಳಿಯನ್ನು ಪಶ್ಚಿಮ ಕರಾವಳಿ ಅಂತಲೂ ಕರಿತೀವಿ. ಪಶ್ಚಿಮ ಕರಾವಳಿ ಇದೆಯಲ್ಲ, ಇದು ಗುಜರಾತ್ನ ಕಚ್ನಿಂದ ಕನ್ಯಾಕುಮಾರಿ ಭೂಶಿರದವರೆಗೆ 1500 ಕಿಲೋಮೀಟರ್ ಇದೆ. ಗುಜರಾತ್ನ ಕಚ್ನಿಂದ ಕನ್ಯಾಕುಮಾರಿ ಭೂಶಿರದವರೆಗೆ. ಇನ್ನು ಈ ಪಶ್ಚಿಮದ ಕರಾವಳಿಯನ್ನು ಮಲಬಾರ್ ತೀರ ಅಂತೀವಿ, ಎಲ್ಲಿ? ಕೇರಳದಲ್ಲಿ. ಇನ್ನು ಕರ್ನಾಟಕ ತೀರ ಅಂತೀವಿ, ಕರ್ನಾಟಕದಲ್ಲಿ, ಅಥವಾ ಕೆನರಾ ತೀರ ಅಂತ ಕರಿತೀವಿ. ಇನ್ನು ಮಹಾರಾಷ್ಟ್ರದಲ್ಲಿ ಇದಕ್ಕೆ ಕೊಂಕಣ ಕರಾವಳಿ ಅಂತೇಳಿ ಕರೀತಾರೆ. ಇನ್ನು ಗುಜರಾತ್ ಕರಾವಳಿ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಸೊ ಇದನ್ನು ಮಲಬಾರ್ ತೀರ, ಕರ್ನಾಟಕ ಕರಾವಳಿ, ಕೊಂಕಣ ಕರಾವಳಿ, ಗುಜರಾತ್ ಕರಾವಳಿ ಅಂತೇಳಿ ಕರೆಯಲಾಗುತ್ತೆ ಪಶ್ಚಿಮ ಕರಾವಳಿ ತೀರವನ್ನು. ಇನ್ನು ಇಲ್ಲಿ ಈ ಪಶ್ಚಿಮ ಕರಾವಳಿಯಲ್ಲಿ ಅನೇಕ ಪ್ರಮುಖ ಬಂದರುಗಳಿದ್ದಾವೆ. ಭಾರತದ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯಲ್ಲಿರುವಂತಹ ಪ್ರಮುಖ ಬಂದರುಗಳ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ಮಾಡಿದ್ದೀನಿ. ಅದನ್ನು ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಆ ಒಂದು ವಿಶೇಷ ವಿಡಿಯೋವನ್ನು ನೋಡಿ ಬಂದರುಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಪಶ್ಚಿಮ ಕರಾವಳಿಯಲ್ಲಿರುವಂಥ ಬಂದರುಗಳನ್ನು ಹಾಗೆ ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ. ಮುಂಬೈ, ಮರ್ಮಗೋವಾ, ಕೊಚ್ಚಿನ್, ಕಾಂಡ್ಲಾ, ಕಾರವಾರ ಮತ್ತು ಮಂಗಳೂರು. ನೋಡಿ, ಮುಂಬೈ, ಮರ್ಮಗೋವಾ, ಕೊಚ್ಚಿನ್, ಕಾಂಡ್ಲಾ, ಕಾರವಾರ ಮತ್ತು ಮಂಗಳೂರು ಇವು ಭಾರತದ ಪಶ್ಚಿಮ ಕರಾವಳಿಯ ಪ್ರಮುಖವಾದ ಬಂದರುಗಳಾಗಿದ್ದಾವೆ. ಇನ್ನು ಪೂರ್ವ ಕರಾವಳಿ ಇದೆಯಲ್ಲ, ಇದು ಕನ್ಯಾಕುಮಾರಿಯಿಂದ, ನಾವು ದಕ್ಷಿಣದಿಂದ ಉತ್ತರಕ್ಕೆ ಹೋದರೆ ಕನ್ಯಾಕುಮಾರಿಯಿಂದ ಗಂಗಾ ನದಿ ಮುಖಜ ಭೂಮಿಯವರೆಗೆ ಹಬ್ಬಿದ್ದು ತುಂಬ ಅಗಲವಾಗಿದೆ ಮತ್ತು ಒಂದೇ ರೀತಿ ಸಮತಟ್ಟಾದ ಒಂದು ಮುಖಜ ಭೂಮಿಯನ್ನು, ನದಿ ಮುಖಜ ಭೂಮಿಯನ್ನು ಹೊಂದಿರುವಂಥ ಕರಾವಳಿ ಇದು.
ಇಲ್ಲಿ ಯಾಕೆ ಈ ಸಮತಟ್ಟಾದ ನದಿಮುಖಜ ಭೂಮಿ ಇದೆ ಅಂದರೆ ಇಲ್ಲಿ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಅಂತ ಬೃಹತ್ ನದಿಗಳು ಹರಿತವೆ. ಹಾಗಾಗಿ ಇಲ್ಲಿ ವಿಶಾಲವಾದಂತಹ ಸಮತಟ್ಟಾದಂತಹ ನದಿಮುಖಜ ಭೂಮಿಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾವೆ. ಇಲ್ಲಿ ನೋಡಿ, ಇಲ್ಲೊಂದು ಅಂಶ ನಾವು ಗಮನಿಸಬೇಕು. ಭಾರತದ ಪೂರ್ವ ಕರಾವಳಿಯ ಎಡೆಗೆ ಹರಿಯುವಂಥ ನದಿಗಳಿವು ಯಾವುದು? ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ. ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವ ನದಿಗಳು ನದಿಮುಖಜ ಭೂಮಿ ಚಿಕ್ಕದಿದೆ ಮತ್ತು ಅಗಲ ಕಡಿಮೆ ಇದೆ. ಬಟ್ ಇಲ್ಲಿ ವಿಶಾಲವಾದ ಪ್ರಸ್ಥಭೂಮಿಯನ್ನು, ವಿಶಾಲವಾದ ನದಿಮುಖಜ ಭೂಮಿಯನ್ನು ಸೃಷ್ಟಿಸಿಕೊಂಡಿವೆ. ಈ ಪೂರ್ವ ಕರಾವಳಿಯಲ್ಲಿ ಅನೇಕ ಉಪ್ಪು ನೀರಿನ ಸರೋವರಗಳಿದ್ದು ಇದಕ್ಕೆ ಲಗೂನ್ ಅಂತೇಳಿ ಕರೀತಾರೆ. ಇಲ್ಲಿ ಇರುವಂಥ ಲಗೂನ್ಗಳಿಗೆ ಉದಾಹರಣೆ ಹೇಳಬೇಕಂದ್ರೆ ಒರಿಸ್ಸಾದ ಚಿಲ್ಕಾ ಮತ್ತು ತಮಿಳುನಾಡಿನ ಪುಲಿಕಾಟ್. ಇವು ಸಿಹಿ ನೀರಿನ ಸರೋವರಗಳಾಗಿದ್ದಾವೆ. ಇನ್ನು ಕರಾವಳಿ ಮೈದಾನಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿನ ಕರಾವಳಿಯನ್ನು 2 ಭಾಗಗಳಾಗಿ ನೋಡ್ತೀವಿ. ಪೂರ್ವ ಕರಾವಳಿಯನ್ನು ಯಾವುದು ಅಂದರೆ ಉತ್ಕಲ ತೀರ ಮತ್ತು ಕೋರಮಂಡಲ ತೀರ. ನೋಡಿ, ಅಲ್ಲಿ ಚಿತ್ರದಲ್ಲಿ ಕೂಡ ನಾವು ನೋಡ್ತಾ ಇದ್ವಿ, ಭಾರತದ ಕರಾವಳಿಯ ಸೌಂದರ್ಯವನ್ನು ನೋಡ್ತಾ ಇದ್ವಿ. ಭಾರತದ ಕರಾವಳಿಯನ್ನು ನಾವು ಮ್ಯಾಪಲ್ಲಿ ಕೂಡ ನೋಡ್ತಾ ಇದ್ದೀವಿ. ಪಶ್ಚಿಮ ಕರಾವಳಿ ತೀರ ಮತ್ತು ಪೂರ್ವ ಕರಾವಳಿ ತೀರ. ಈ ಪೂರ್ವ ಕರಾವಳಿ ತೀರವನ್ನು ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಅಂತೇಳಿ ಕೂಡ ಕರಿತೀವಿ. ಈ ಅಂಶ ಗೊತ್ತಿರಲಿ. ಇನ್ನು ಭಾರತದಲ್ಲಿರುವಂಥ ದ್ವೀಪಗಳು, ಭಾರತದಲ್ಲಿ ಅನೇಕ ದ್ವೀಪಗಳಿದ್ದಾವೆ. ಎಷ್ಟು ಅಂದರೆ ಭಾರತದಲ್ಲಿ 247 ದ್ವೀಪಗಳಿದ್ದಾವೆ. ಈ 247 ದ್ವೀಪಗಳಲ್ಲಿ ಬಂಗಾಳ ಕೊಲ್ಲಿಯಲ್ಲಿ 204 ದ್ವೀಪಗಳು ಮತ್ತು ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳು ಇವೆ. 247 ದ್ವೀಪಗಳಲ್ಲಿ ಬಂಗಾಳ ಕೊಲ್ಲಿಯಲ್ಲಿ 204 ದ್ವೀಪಗಳು, ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳು ಇವೆ. ಭಾರತದ ಹವಳದ ದ್ವೀಪಗಳು ಎಲ್ಲಿದ್ದಾವೆ ಕೇಳಿದ್ರೆ ಮನ್ನಾರ್ ಕಾರಿಯಲ್ಲಿದ್ದಾವೆ. ಜ್ವಾಲಾಮುಖಿಯಿಂದ ಆದಂಥ ದ್ವೀಪಗಳು ಯಾವುದು ಕೇಳಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್. ಭಾರತದ ಅತ್ಯಂತ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಇರೋದು ಕೂಡ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿಯೇ. ಇವು ನಾರ್ಕೋಡಮ್ ಮತ್ತು ಬ್ಯಾರನ್ ಎನ್ನುವಂತಹ ಹೆಸರಿನ ಜ್ವಾಲಾಮುಖಿಯಿಂದ ಸೃಷ್ಟಿಯಾಗಿರುವಂಥ ದ್ವೀಪಗಳಾಗಿದ್ದಾವೆ. ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಕಾರಣವಾಗಿರುವಂತಹ ಜ್ವಾಲಾಮುಖಿ ಯಾವುದು ಅಂತೇಳಿ ತುಂಬ ಸರಿ ಕೇಳಿದ್ದಾರೆ. ನಾರ್ಕೋಡಮ್ ಮತ್ತು ಬ್ಯಾರನ್ ಅಂತ ಹೇಳಬೇಕಾಗತ್ತೆ. ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ಮಧ್ಯೆ ಒಂದು ಚಾನಲ್ ಹಾದೋಗಿದೆ, 10 ಡಿಗ್ರಿಯ ಚಾನಲ್ ಅಂತೇಳಿ ನಾವನ್ನ ಕರಿತೀವಿ. ನಾವಲ್ಲಿ ಮ್ಯಾಪಲ್ಲಿ ಕೂಡ ನೋಡ್ತಿದ್ದೀವಿ. ಈ 10 ಡಿಗ್ರಿಯ ಚಾನಲ್ ಏನಿದೆ, ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು 2 ಬೇರೆ ಬೇರೆ ದ್ವೀಪಗಳನ್ನಾಗಿ ಮಾಡುತ್ತೆ. ಇನ್ನು ಮಿನಿಕಾಯ್ ಅನ್ನೋದೇನಿದೆ, ಇದು ಭಾರತದ ಹವಳದ ದ್ವೀಪ. ಭಾರತದ ಪ್ರಮುಖ ಹವಳದ ದ್ವೀಪವನ್ನು ಹೆಸರಿಸಿ ಅಂದಾಗ ನಮಗೆ ಮಿನಿಕಾಯ್ ಹೆಸರು ನೆನಪಿರಬೇಕಾಗುತ್ತೆ. ಇನ್ನು ಲಕ್ಷದ್ವೀಪದಲ್ಲಿರುವ ಆಲ್ಮೋಸ್ಟ್ ಎಲ್ಲ 36 ದ್ವೀಪಗಳು ಹವಳದ ದ್ವೀಪಗಳೇ ಆಗಿದ್ದಾವೆ. ಇದಿಷ್ಟು ಭಾರತದ ದ್ವೀಪಗಳ ಬಗ್ಗೆ ಇರುವಂಥ ಮಾಹಿತಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಭಾರತದ ಭೌಗೋಳಿಕ ಲಕ್ಷಣಗಳೇನಿದೆ, ತುಂಬ ಸರಿ ಪ್ರಶ್ನೆಗಳನ್ನು ಕೇಳಿರುವಂಥ ಚಾಪ್ಟರ್ ಇದು. ಮೋಸ್ಟ್ ಎಕ್ಸಾಮ್ ಫೇವರಬಲ್ ಚಾಪ್ಟರ್ ಅಂತ ನಾವು ಇದನ್ನ ಹೇಳ್ತೀವಿ. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಇವತ್ತು ನಾವು ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನ, ದಕ್ಕನ್ ಪ್ರಸ್ಥಭೂಮಿ, ಭಾರತದ ಕರಾವಳಿ ಮತ್ತು ಭಾರತದ ದ್ವೀಪಗಳ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನು ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಭಾರತ ಭೂಗೋಳಶಾಸ್ತ್ರದ ಇನ್ನಷ್ಟು ಮಹತ್ವದ ವಿಷಯಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ, ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ಹಿಂದಿನ ಮೆಗಾ ಸರಣಿಗಳ ಸದುಪಯೋಗಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.